Hello everybody, welcome to Statecraft IAS Academy. ಇವತ್ತು ಕ್ಲೈಮೇಟ್ ಆಫ್ ಕರ್ನಾಟಕದ ವಾಯುಗುಣದ ಬಗ್ಗೆ ಸ್ವಲ್ಪ ನೋಡೋಣ. ESI ಎಕ್ಸಾಮ್ಸ್ ಮತ್ತೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಎಷ್ಟು ಬೇಕೋ ಅಷ್ಟು ಸಿಲೆಬಸ್ ಮಾತ್ರ. ಕರ್ನಾಟಕ ಮೇಜರ್ ಆಗಿ ನಮಗೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್, ಇದು ಕರ್ನಾಟಕದ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ವಿತ್ ರೀಜನಲ್ ವೇರಿಯೇಷನ್ ಡ್ಯೂ ಟು ಡೈವರ್ಸ್ ಟೋಪೋಗ್ರಫಿ. ಫಾರ್ ಎಕ್ಸಾಂಪಲ್ ನಿನ್ನೆ ನಾನು ಹೇಳಿದೆ 3 ರೀತಿಯ ವಲಯಗಳಾಗಿ ಇದ್ ಮಾಡಿದ್ದಾರೆ ಅಂತ. ಆ 3 ವಲಯಗಳು ಇರೋದ್ರಿಂದ ನಮ್ದು ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಆಗಿ ಡಿವೈಡ್ ಮಾಡಿದೀವಿ. ಕ್ಲೈಮೇಟ್ ರೇಂಜಸ್ ಫ್ರಮ್ ಹ್ಯೂಮಿಡ್ ಕೋಸ್ಟಲ್ ಏರಿಯಾ ಇಂದ ಹಿಡಿದು ಸೆಮಿ ಏರಿಡ್ ಇಂಟೀರಿಯರ್ ತನಕ ಹೋಗಿದೆ. ಅಂದ್ರೆ ನಾನು ನಿನ್ನೆ ಏನ್ ಹೇಳಿದೆ, ಮೈದಾನ್ ಇದೆ, ಮಲ್ನಾಡ್ ಇದೆ, ಕೋಸ್ಟಲ್ ಇದೆ ಅಂತ ಹೇಳಿದೆಲ್ಲ. ಸೊ ಆ ಜಿಯೋಗ್ರಫಿಕಲ್ ಏರಿಯಾ ಕ್ಲೈಮೇಟ್ ನ ನಿರ್ಧರಿಸುತ್ತೆ, ಅಥವಾ ವೈಸ್ ವರ್ಸ. ಕ್ಲೈಮೇಟ್ ಜಿಯೋಗ್ರಫಿಕಲ್ ಏರಿಯಾನ ನಿರ್ಧರಿಸುತ್ತೆ, ಅದು ಹಾಗೆ. ಮೇಜರ್ಲಿ ನಮ್ದು ರೈನ್ಫಾಲ್ ಆವರೇಜ್ ಎಷ್ಟಿದೆ? ಆನ್ಯುವಲ್ ಆವರೇಜ್ 1140 ಮಿಲಿಮೀಟರ್. ಇದು ಎಲ್ಲಾ ಜಾಗಗಳಲ್ಲಿ, ಅಂದ್ರೆ ಮಲ್ನಾಡಲ್ಲಿ ಹೈಯೆಸ್ಟ್ ಇರುತ್ತೆ, ನೆಕ್ಸ್ಟ್ ಕೋಸ್ಟಲ್, ಅದಾದ್ಮೇಲೆ ಡ್ರೈ ರೀಜನ್ಸ್. ಸೊ ಎಲ್ಲವನ್ನು ಆಡ್ ಮಾಡಿ ಡಿವೈಡ್ ಮಾಡಿದಾಗ ನಮ್ಗೆ ಇಷ್ಟು ಬರುತ್ತೆ. ಸೊ ನಿಮ್ಗೆ ಆನ್ಯುವಲ್ ಆವರೇಜ್ ಅಂತ ಕೇಳಿದಾಗ 114 ಸೆಂಟಿಮೀಟರ್ ಅಂತ ನೀವು ಆರಾಮ್ಸೆ ಹೇಳ್ಬೋದು. ಮೋಸ್ಟ್ ರೈನ್ಫಾಲ್ ಸೌತ್ ವೆಸ್ಟ್ ಮಾನ್ಸೂನ್ ಇಂದ ಬರುತ್ತೆ ನಮ್ಗೆ. ಅದು ಸೌತ್ ವೆಸ್ಟ್ ಮಾನ್ಸೂನ್ ಮತ್ತೆ ನಾರ್ತ್ ಈಸ್ಟ್ ಮಾನ್ಸೂನ್ ಎಲ್ಲ ನಾನು ಫಿಸಿಕಲ್ ಜಿಯೋಗ್ರಫಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಮೇಜರ್ಲಿ ರೈನ್ಫಾಲ್ ಝೋನ್ ಯಾವ್ಯಾವುದು? ಹೈ ರೈನ್ಫಾಲ್ ಝೋನು, ಮಾಡರೇಟ್ ರೈನ್ಫಾಲ್ ಝೋನು, ಮತ್ತೆ ಲೋ ರೈನ್ಫಾಲ್ ಝೋನ್. ಹೈ ರೈನ್ಫಾಲ್ ಝೋನ್ ಅಂದ್ರೆ 250 ಸೆಂಟಿಮೀಟರ್ ಗಿಂತ ಜಾಸ್ತಿ. ಉಡುಪಿ, ಉತ್ತರ ಕನ್ನಡ, ಕೊಡಗು, ಚಿಕ್ಕಮಂಗ್ಳೂರು ಅಲ್ಲೇ ಬರುತ್ತೆ. ಚಿಕ್ಕಮಂಗ್ಳೂರು ಮತ್ತೆ ಸ್ವಲ್ಪ ಬೆಲ್ಟ್ ಆಫ್ ಹಾಸನ ಅಂದ್ರೆ ಸಕಲೇಶ್ಪುರ. ನೆಕ್ಸ್ಟ್ ಮಾಡರೇಟ್ ಅಂದ್ರೆ 100 ಸೆಂಟಿಮೀಟರ್ ಇಂದ 250 ಸೆಂಟಿಮೀಟರ್ ತನಕ ಬರುವಂತದ್ದು ದಕ್ಷಿಣ ಕನ್ನಡ, ಶಿವಮೊಗ್ಗ ಮತ್ತೆ ಚಿಕ್ಕಮಂಗ್ಳೂರು. ಕಂಪ್ಲೀಟ್ ಅಂದ್ರೆ ಬಿಲೋ 80 ಸೆಂಟಿಮೀಟರ್ ಗಿಂತ ಕಮ್ಮಿ ಬರೋದು ಯಾವ್ಯಾವ್ದಂದ್ರೆ ವಿಜಯಪುರ, ರಾಯಚೂರು, ಕೊಪ್ಪಳ, ಬಳ್ಳಾರಿ. ಇದಿಷ್ಟು ತುಂಬಾ ಕಮ್ಮಿ ಬರುತ್ತೆ. ಸೊ ನೆಕ್ಸ್ಟ್ ಏನಂತಂದ್ರೆ ಯಾವ್ಯಾವ್ದು ಮಾನ್ಸೂನ್ ನಮ್ಗೆ ಎಫೆಕ್ಟ್ ಆಗುತ್ತೆ? ಸೌತ್ ವೆಸ್ಟ್ ಮಾನ್ಸೂನ್ ಎಫೆಕ್ಟ್ ಆಗುತ್ತೆ, ರಿಟ್ರೀಟಿಂಗ್ ಮಾನ್ಸೂನ್ ಕೂಡ ಎಫೆಕ್ಟ್ ಆಗುತ್ತೆ, ನಾರ್ತ್ ಈಸ್ಟ್ ಎಫೆಕ್ಟ್ ಆಗುತ್ತೆ, ನಾರ್ತ್ ಈಸ್ಟ್ ಮಾನ್ಸೂನ್ ಎಫೆಕ್ಟ್ ಆಗುತ್ತೆ. ಮತ್ತೆ ಈಗ ಮಳೆ ನೋಡಿ, ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ 80 ಸೆಂಟಿಮೀಟರ್ಸ್ಗಿಂತ ಕಮ್ಮಿ ಮಳೆ ಇರುತ್ತೆ. 80 ಸೆಂಟಿಮೀಟರ್ಗಿಂತ ಕಮ್ಮಿ ಮಳೆ ಇದ್ದಾಗ ಏನಾಗುತ್ತೆ ಅಂದ್ರೆ ಕರ್ನಾಟಕದ್ದು ಆ ಝೋನು ಸ್ವಲ್ಪ ಡ್ರಾಟ್ ಪ್ರೋನ್ ಆಗ್ಬಿಡುತ್ತೆ, ಅಂದ್ರೆ ಬರ ಭೂಮಿ ಆಗುತ್ತೆ. ಸೊ ಅಲ್ಲಿ ಸೆಮಿ ಏರಿಡ್ ಅಂಡ್ ಡ್ರಾಟ್ ಪ್ರೋನ್ ಎಸ್ಪೆಷಲಿ ಆ ರೀಜನ್ಸ್ ಅಲ್ಲಿ ಇರುತ್ತೆ. ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು, ವಿಜಯಪುರ, ಚಿತ್ರದುರ್ಗ ಮತ್ತೆ ತುಮಕೂರು. ಇದು ಹೇಗಪ್ಪ ಚಿತ್ರದುರ್ಗ ಬರುತ್ತೆ ಅಂದ್ರೆ, ಚಿತ್ರದುರ್ಗ ಅತಿಯಾದ ಡ್ರೈಯೆಸ್ಟ್ ರೀಜನ್ ಕರ್ನಾಟಕದಲ್ಲಿ ಮೇಜರ್ಲಿ. ಮತ್ತೆ ಮೇನ್ಲಿ ಇದಕ್ಕೆ ಕಾಸ್ ಏನಂತಂದ್ರೆ ಇರ್ರೆಗ್ಯುಲರ್ ಮಾನ್ಸೂನ್, ಹೈವೇ ಎವಾಪೊರೇಷನ್ ಆಗಿರ್ಬೋದು, ಇಲ್ಲ ಪುವರ್ ಇರಿಗೇಷನ್ ಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲ ಮಳೆನೇ ಕಮ್ಮಿ ಆದಾಗ ವೆಜಿಟೇಷನ್ ಕಮ್ಮಿ ಆಗುತ್ತೆ. ವೆಜಿಟೇಷನ್ ಇಲ್ಲ ಅಂತ ಅಂದ್ರೆ ಬರ ಭೂಮಿ ಹಾಗೆ ಆಗುತ್ತೆ. ಎಲ್ಲವೂ ಕೂಡ ಒಂದಕ್ಕೆ ಒಂದು ಲಿಂಕ್. ನಮ್ಗೆ ಮಳೆ ಯಾವ್ದು ಬರ್ತಿದೆ ಅಂತ ಗೊತ್ತಾದ್ರೆ ಮಣ್ಣು ಯಾವ್ದು ಅಂತ ಕಂಡುಹಿಡಿಬಹುದು. ಮಣ್ಣು ಯಾವ್ದು ರಿಲೇಟೆಡ್ ಇರುತ್ತೆ ಆ ವಾತಾವರಣಕ್ಕೆ ಅಥವಾ ಆ ಕ್ಲೈಮೇಟ್ಗೆ. ಆ ಕ್ಲೈಮೇಟ್ ಝೋನ್ದು ಮಣ್ಣು ಗೊತ್ತಾದ್ರೆ ಅಲ್ಲಿ ಬರೋ ಕ್ರಾಪ್ಸ್ ಗೊತ್ತಾಗುತ್ತೆ. ಕ್ರಾಪ್ಸ್ ಗೊತ್ತಾದ್ರೆ ಆ ಕ್ರಾಪ್ಸ್ ಥ್ರೂನೇ ನಾವು ಆ ಪರ್ಟಿಕ್ಯುಲರ್ ಪ್ಲೇಸ್ದು ಇನ್ಕಮ್ ಕೂಡ ಕಂಡುಹಿಡಿಬಹುದು. ಇದು ಹೇಗೆ ಮ್ಯಾಮ್ ಅಂತ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಮಲ್ನಾಡ್ ರೀಜನ್ ಅಲ್ಲಿ ಕಾಫಿ ಏರಿಯಾ, ಮಳೆ ಜಾಸ್ತಿ ಇರುತ್ತೆ. ಕಾಫಿ ಏರಿಯಾದಲ್ಲಿ ನಮ್ಗೆ ಇನ್ಕಮ್ ಜಾಸ್ತಿ ಅಲ್ವಾ ಕಾಫಿ ಏರಿಯಾಸ್ ಅಲ್ಲಿ, ಮಲ್ನಾಡಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಸ್ಪೈಸಸ್ ಜಾಸ್ತಿ ಇದೆ. ಫುಡ್ ಪ್ರೊಡ್ಯೂಸಿಕ್ಕಿಂತ ಜಾಸ್ತಿ ಕಾಫಿನ ಬೆಳಿತಾರೆ, ಅಡಿಕೆ ಬೆಳಿತಾರೆ, ಏಲಕ್ಕಿ ಬೆಳಿತಾರೆ. ಸೊ ಮಳೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಅಲ್ಲಿ ಬರಭೂಮಿ ಇರುತ್ತೆ. ಬರಭೂಮಿಯಲ್ಲಿ ಮಿಲ್ಲೆಟ್, ಪಲ್ಸ್, ಆಯಿಲ್ ಸೀಡ್ ಇಂಥದ್ದು ಮಾತ್ರ. ಇದಕ್ಕೆಲ್ಲ ರೇಟ್ ಕಡಿಮೆ ಇರುತ್ತೆ. ಹಂಗಾಗಿ ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇದ್ದಿದ್ರಿಂದ ಇನ್ಕಮ್ ಕೂಡ ಕಮ್ಮಿ ಇರುತ್ತೆ. ಇನ್ಕಮ್ ವೇರಿ ಆಗೋದಕ್ಕೂ ಮೇಜರ್ ರೀಸನ್ ಮಳೆ. ಕೋಸ್ಟಲ್ ರೀಜನ್ ಅಲ್ಲಿ ಯಾವ್ಯಾವ್ದು ಬೆಳಿತೀವಿ? ರೈಸ್, ಕೊಕೊನಟ್, ಅರೆಕಾನೆಟ್. ಮಲ್ನಾಡಲ್ಲಿ ಕಾಫಿ, ಸ್ಪೈಸಸ್ ಅಲ್ಲಿ ನೀವು ಅಡಿಕೆ ಮತ್ತೆ ಏಲಕ್ಕಿ, ಪೆಪ್ಪರ್ ಇದೆಲ್ಲ ಬರುತ್ತೆ. ಆಮೇಲೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಇದ್ದೇ ಇರುತ್ತೆ ಅಲ್ಲಿ. ಡ್ರೈ ಝೋನ್ ಮಿಲ್ಲೆಟ್, ಪಲ್ಸಸ್ ಮತ್ತೆ ಆಯಿಲ್ ಸೀಡ್. ಡ್ರಾಟ್ ಅಲ್ಲಿ ಯೂಶುವಲಿ ಡ್ರಾಟ್ ಮತ್ತೆ ಅದೇ ಮಿಡಲ್ ಆಫ್ ದಿ ಕರ್ನಾಟಕ ಮತ್ತೆ ಕೆಲವು ರೀಜನ್ಸ್ ಇದೆಯಲ್ಲ ಡ್ರಾಟ್ ಪ್ರೋನ್ ರೀಜನ್ ಹೇಳಿದ್ನಲ್ಲ, ಅಲ್ಲಿ ರಾಬಿ ಮತ್ತೆ ಖಾರಿಫ್ ಬೆಳೆನ ಸೀಸನಲ್ ರೈ ತಕ್ಕಂಗೆ ಬೆಳೀತಾರೆ. ನೀವು ಮೇಜರ್ಲಿ ನೆನ್ಪಿಟ್ಕೋಬೇಕಾಗಿರೋದು ಯಾವ್ದಂದ್ರೆ ಕರ್ನಾಟಕ ಕ್ಲೈಮೇಟ್ ಕ್ಲಾಸಿಫೈಡ್ ಆಸ್ ಅ ಟ್ರಾಪಿಕಲ್. ಅದರಲ್ಲಿ ಕೊಪೆನ್ ಇದರಲ್ಲಿ
ಭಾಷೆಯಲ್ಲಿ ಕ್ಲಾಸಿಫಿಕೇಶನ್ ಅಲ್ಲಿ AW ಅಥವಾ AM ಅಂತ ಕರೀತಾರೆ. ಇದು ಒಂದ್ಸಲ ಕ್ವಶನ್ ಆಗಿತ್ತು. ಸೊ ಬಿ ಕೇರ್ಫುಲ್ ವಿತ್ ದಿಸ್. ಕೇಳ್ಬೋದು ಈ ವರ್ಷ ಮತ್ತೆ. ಆಗುಂಬೆ ಇಸ್ ಒನ್ ಆಫ್ ದ ವೆಟೆಸ್ಟ್ ಪ್ಲೇಸ್ ಇನ್ ಸೌತ್ ಇಂಡಿಯಾ. ಬಳ್ಳಾರಿ ಅಂಡ್ ರಾಯಚೂರು ಅಮಾಂಗ್ ದ ಡ್ರೈಯೆಸ್ಟ್ ರೀಜನ್. ಮಾನ್ಸೂನ್ ರೀಡ್ ಆದ್ರೆ ನಾರ್ತ್ ಕರ್ನಾಟಕದಲ್ಲಿ ಬರಗಾಲ ಇರುತ್ತೆ. ಮತ್ತೆ ವೆಸ್ಟರ್ನ್ ಘಾಟ್ದು ಓರೋಗ್ರಾಫಿಕ್ ರೈನ್ಫಾಲ್, ಅದು ರೈನ್ಫಾಲ್ ಅಲ್ಲಿ 3 ಟೈಪ್ಸ್ ಇದೆ. ಕನ್ವೆನ್ಷನಲ್ ರೈನ್, ಫ್ರಂಟಲ್ ರೈನ್ಫಾಲ್ ಮತ್ತೆ ಓರೋಗ್ರಾಫಿಕ್ ರೈನ್ಫಾಲ್. ಅದನ್ನ ನಾವು ಫಿಸಿಕಲ್ ಜಿಯೋಗ್ರಫಿ ಮಾಡುವಾಗ ಹೇಳ್ತೀನಿ. ಸೈಕ್ಲೋನ್ಸ್ ಆರ್ ರೇರ್ ಆಕ್ಚುಲಿ, ತುಂಬಾ ಜಾಸ್ತಿ ಇರೋದಿಲ್ಲ. ಬಿಕಾಸ್ ನೀವೇ ನೋಡಿದೀರಾ ಅರೇಬಿಯನ್ ಸಮುದ್ರದಲ್ಲಿ ಅಷ್ಟೊಂದು ಜಾಸ್ತಿ ಸೈಕ್ಲೋನ್ಗಳು ಉದ್ಭವ ಆಗೋದಿಲ್ಲ. ಇವತ್ತಿಗೆ ಇಷ್ಟು. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಅವರ್ ಪ್ರೋಗ್ರಾಮ್, ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ನ ಪ್ರೆಸ್ ಮಾಡಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇದೆ, ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.